ಅಮ್ಮನಿಗಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಅಮ್ಮನ ಅರ್ಥನಾದಕ್ಕೆ ಕರುಳ ಬಳ್ಳಿಗಳ ಸಾಥ್. ರಸ್ತೆಯೇ ಹಾಸಿಗೆ, ಲೆಕ್ಕಿಸುತ್ತಿಲ್ಲ ಬಿರು ಬೇಸಿಗೆ. ತಾಯಿಗೆ 108 ಕಷ್ಟ, ಇಲ್ಲಿ ಊಟಕ್ಕೂ ಪರದಾಟ. ಅಂಗನವಾಡಿ ಕಾರ್ಯಕರ್ತೆಯ ಮಕ್ಕಳ ಸ್ಥಿತಿ ಹೇಗಿದೆ? ಇದುವೇ ಹೊತ್ತಿನ ವಿಶೇಷ ಅಮ್ಮನಿಗಾಗಿ. ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಮುಂದುವರೆದಿದೆ. ಸಾವಿರಾರು ತಾಯಂದಿರ ಹೋರಾಟಕ್ಕೆ ಪುಟಾಣಿ ಮಕ್ಕಳು, ಹಸುಗೂಸುಗಳು ಕೂಡ ಸಾಥ್ ಕೊಟ್ಟಿದೆ. ಅಮ್ಮನ ಸಂಕಷ್ಟಕ್ಕೆ ದನಿಯಾಗಿವೆ. ಅಮ್ಮ, ನಿನ್ನ ಹೋರಾಟಕ್ಕೆ ಜಯ ಸಿಗಾಟದ ರಣರಂಗದಲ್ಲಿ ಆ ಮಕ್ಕಳ ಸ್ಥಿತಿ ನಿಜಕ್ಕೂ ಕೂಡ ಕರುಣಾಜನಕವಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ನಾವೀಗ ನಿಮಗೆ ಕೊಡ್ತೀವಿ ನೋಡಿ. ಹಾಗೆ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟದ ತೀವ್ರತೆ 3ನೇ ದಿನವಾದರೂ ಕೂಡ ಕಡಿಮೆಯಾಗಿಲ್ಲ. ನಿನ್ನೆ ರಾತ್ರಿ ಕೂಡ ರಸ್ತೆಗಳ ಮೇಲೇನೆ ಮಲ್ಕೊಂಡು ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂತಹ ಸಂದೇಶವನ್ನ ಅಂಗನವಾಡಿ ಕಾರ್ಯಕರ್ತೆಯರು ರವಾನಿಸಿದ್ದಾರೆ. ಅಂದಹಾಗೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟಕ್ಕೆ ಅವರ ಮಕ್ಕಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಮ್ಮನಿಗಾಗಿ ಊರು ಮನೆ ಬಿಟ್ಟು ಬೆಂಗಳೂರಿನ ರಸ್ತೆ ಮೇಲೇನೆ ಮಲಗ್ತಾ ಇವೆ. ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಕಳೆದ 2 ದಿನಗಳಿಂದನೂ ಕೂಡ ರಸ್ತೆ ಮೇಲೇನೆ ಮಲಗಿ ಈ ರೀತಿಯಾಗಿ ಪ್ರತಿಭಟಿಸ್ತಾ ಇರುವಂಥದ್ದನ್ನು ನೋಡಿದ್ರೆ ನೋವಾಗುತ್ತೆ. ಹಾಗೆ ಆ ಅಂಗನವಾಡಿ ಕಾರ್ಯಕರ್ತೆಯರ ಮಕ್ಕಳು ಕೂಡ ತಮ್ಮ ತಾಯಂದಿರ ಜೊತೆ ಹೀಗೆ ರಸ್ತೆ ಮೇಲೇನೆ ಮಲಗಿ ಈ ಬಿರು ಬೇಸಿಗೆಯಲ್ಲೂ ರಾತ್ರಿ ಕಳೀತಾ ಇರುವಂಥದ್ದನ್ನು ನೋಡಿದ್ರೆ ಕಳ್ಳು ತುಂಬಿದಂಗಾಗುತ್ತೆ. ಹೀಗಾಗಿನೇ ಬಹಳಷ್ಟು ಜನ ಮಕ್ಕಳ ಸ್ಥಿತಿ ಏನಪ್ಪಾ ಅನ್ನುವಂತಹ ರೀತಿಯಲ್ಲಿ ಭಯ ಹುಟ್ಟಿಸುತ್ತೆ. ಆದರೆ ಸರ್ಕಾರ ಮಾತ್ರ ಇನ್ನೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವುದಕ್ಕೆ ಅಥವಾ ಇವರ ಮನವೊಲಿಸುವಂತಹ ರೀತಿಯಾದಂತಹ ಮಾತುಕತೆಯ ಮುಖಾಂತರವಾಗಿ ಮನವೊಲಿಸುವಂತಹ ಒಂದು ಯಶಸ್ವಿ ಕಾರ್ಯಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಇವರ ಮನವೊಲಿಸುವನ್ನೆಲ್ಲನ್ನು ತಕ್ಷಣವೇ ಊರಿಗೆ ಕಳಿಸ್ಕೊಡುವಂತಹ ಪ್ರಯತ್ನಕ್ಕೂ ಕೂಡ ಸರ್ಕಾರ ಮುಂದಾಗದೇ ಇರುವಂಥದ್ದು ಕೂಡ ನಿಜಕ್ಕೂ ಈ ಸಂದರ್ಭದಲ್ಲಿ ದೊಡ್ಡ ದುರದೃಷ್ಟಕರ ವಿಚಾರ ಅಂತ ಹೇಳ್ಬೋದು. ಹಾಗೆ ಈ ಮಕ್ಕಳು ಎಲ್ಲರೂ ತಾಯಿಯಂದಿರು ತಾವು ಊರಿಂದ ಬರುವಂತಹ ಸಂದರ್ಭದಲ್ಲಿ ಕರ್ತ್ಕೊಂಡು ಬಂದಿದ್ದಾರೆ. ಯಾಕಂತಂದರೆ ತಾಯಿ ಇಲ್ಲಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಪುಟ್ಟ ಮಕ್ಕಳನ್ನ ಮನೆಯಲ್ಲಂತೂ ಬಿಟ್ಟು ಬರೋದಕ್ಕಾಗೋದಿಲ್ಲ. ಹಾಗಂತ ತಮ್ಮ ನ್ಯಾಯಕ್ಕಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಆ ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇರುವಂಥ ಸಂದರ್ಭದಲ್ಲಿ ತಾವು ಹಿಂದೆ ಸರಿಯೋದಕ್ಕೂ ಕೂಡ ಆಗೋದಿಲ್ಲ. ಈ ಕಾರಣಕ್ಕಾಗಿಯೇ ತಮ್ಮ ಮಕ್ಕಳನ್ನು ಕೂಡ ಕಂಕಳಲ್ಲಿಟ್ಕೊಂಡು ಕಳೆದ 2 ದಿನಗಳ ಹಿಂದೆ ಬಂದು ಒಂದು ಬೃಹತ್ ರ್ಯಾಲಿಯನ್ನು ನಡೆಸಿದ್ರು. ಆ ನಂತರದಲ್ಲಿ ಮೊನ್ನೆ ರಾತ್ರಿ ಜೊತೆಗೆ ನಿನ್ನೆ ರಾತ್ರಿ ಫ್ರೀಡಂ ಪಾರ್ಕ್ನ ಅಕ್ಕಪಕ್ಕದ ರಸ್ತೆಗಳಲ್ಲಿ ಈ ರೀತಿಯಾಗಿ ತಮ್ಮ ಮಕ್ಕಳ ಜೊತೆನೆ ಅವರೆಲ್ಲರೂ ಕೂಡ ಬಿಡಾರ ಹೂಡಿದ್ದಾರೆ. ಹಾಗೆ ಆ ಫ್ರೀಡಂ ಪಾರ್ಕ್ನ ಅಕ್ಕಪಕ್ಕದ ರಸ್ತೆಯಲ್ಲಿ ನಾವು ನೋಡೋದಾದ್ರೆ ಅಲ್ಲೂ ಬಹಳಷ್ಟು ಕಸವನ್ನು ಎಸೆಯುವಂತಹ ಒಂದು ಘಟಕ ಕೂಡ ಇದೆ ಆ ಫ್ರೀಡಂ ಪಾರ್ಕ್ನ ಪಕ್ಕದಲ್ಲೇ. ಹಾಗೆ ಆ ಫ್ರೀಡಂ ಪಾರ್ಕ್ನ ಅಕ್ಕಪಕ್ಕದಲ್ಲಿ ಬಹಳಷ್ಟು ಕಡೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕಲಾಗಿರುತ್ತೆ. ಆ ರೀತಿಯಾದಂತಹ ಕಸದ ರಾಶಿಯ ಪಕ್ಕದಲ್ಲೇ ತಮ್ಮ ಮಕ್ಕಳೊಂದಿಗೆ ಮಲಗಬೇಕಾದಂತಹ ಅನಿವಾರ್ಯತೆ ಈಗ ಅಂಗನವಾಡಿ ಕಾರ್ಯಕರ್ತರ ಎದುರಿದೆ. ಇನ್ನು ಮಕ್ಕಳನ್ನ ಮಲಗಿಸಿದ ಮೇಲೆ ತಾಯಂದಿರು ಸಾಮೂಹಿಕವಾಗಿ ಊಟ ಮಾಡುವಂಥದ್ದೆಲ್ಲ ಕಂಡು ಬಂತು. ಒಂದೇ ಧ್ಯೇಯ, ಒಂದೇ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಇವರೆಲ್ಲ ಒಟ್ಟಿಗೆ ಊಟ ಮಾಡಿ ಒಗ್ಗಟ್ಟೇ ನಮ್ಮ ಮೂಲ ಮಂತ್ರ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಪರಿಸ್ಥಿತಿ ನೋಡಿದವರಿಗೆ ಅಯ್ಯೋ ಅನ್ನುವಂಥ ಭಾವನೆ ಉಕ್ತಾ ಇದೆ. ಹಾಗೆ ಸರ್ಕಾರದ
ಕಣ್ಣು ತೆರೆಸಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ದೇವರನ್ನ ಪ್ರಾರ್ಥಿಸಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಇವನ್ನೆಲ್ಲ ನೋಡ್ತಂದ ಸಂದರ್ಭದಲ್ಲಿ ಅನ್ಸುತ್ತೆ, ಆ ರೀತಿಯಾದಂತಹ ಒಂದು ಭಾವನೆ ಬರುತ್ತೆ. ಏನಿನ ಹೆಸರು? ತಮ್ಮ ಜೊತೆಗೆ ಕರ್ಕೊಂಡ್ಬಂದಿರುವಂತಹ ಮಕ್ಕಳನ್ನ ಮಲಗಿಸಿದ ಮೇಲೆ ಈ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಒಟ್ಟಿಗೆ ಕುಳಿತು ಊಟವನ್ನ ಮಾಡ್ತಾ ಇದ್ದಂಥದ್ದೆಲ್ಲವೂ ಕೂಡ ಕಂಡುಬಂತು. ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸಾವಿರಾರು ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕ ಭಾಗದಿಂದನೇ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಜೊತೆಗೆ ಜೋಳದ ರೊಟ್ಟಿಯನ್ನೆಲ್ಲ ತಂದ್ಕೊಂಡ್ಬಂದಿದ್ರು. ಈ ರೀತಿಯಾದಂತಹ ಪ್ರತಿಭಟನೆ ಏನಾದ್ರು ಮುಂದುವರೆದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಅವರು ಮಾಡಿಕೊಂಡೇ ಬಂದಿದ್ದಾರೆ. ಈ ಕಾರಣಕ್ಕಾಗಿಯೇ ತಾವು ಮನೆಯಿಂದ ತಂದಿದ್ದಂತಹ ಜೋಳದ ರೊಟ್ಟಿಯನ್ನು ಎಲ್ಲರೂ ಒಟ್ಟಿಗೆ ಕುಳಿತು ಸೇವಿಸ್ತಾ ಇದ್ದಂಥದ್ದು ಕಂಡುಬಂತು. ಈ ಮುಖಾಂತರವಾಗಿ ತಮ್ಮ ಒಗ್ಗಟ್ಟನ್ನು ಇವರು ಇಲ್ಲೂ ಕೂಡ ಪ್ರದರ್ಶಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ನಮ್ಮದು ಒಗ್ಗಟ್ಟಿನ ದನಿ, ನಮ್ಮದು ಒಗ್ಗಟ್ಟಿನ ಹೋರಾಟ ಅನ್ನುವಂಥದ್ದನ್ನು ಈ ಮುಖಾಂತರವಾಗಿಯೂ ಕೂಡ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ಊಟ ಆಯಿತು, ಆದರೆ ರಾತ್ರಿ ಮಲಗುವಂತಹ ಸ್ಥಿತಿ, ಆ ಶೋಚನೀಯ ಸ್ಥಿತಿ ಬಹುಶಃ ಯಾರಿಗೂ ಬೇಡಪ್ಪ, ಶತ್ರುಗಳಿಗೂ ಬೇಡಪ್ಪ ಅನ್ನುವಂಥ ರೀತಿಯಲ್ಲಿ ಅನಿಸುವಂಥ ರೀತಿಯಲ್ಲಿದೆ. ಯಾಕಂತಂದರೆ ರಾತ್ರಿ ಕಸದ ರಾಶಿಯ ಪಕ್ಕದಲ್ಲೇ ಚಪ್ಪಲಿಯನ್ನೇ ತಲೆದಿಂಬು ಮಾಡಿಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಮಲಗಿದ್ದಂಥದ್ದೆಲ್ಲವೂ ಕೂಡ ಕಂಡುಬಂತು. ಸಾವಿರಾರು ಮಂದಿ ಪ್ರತಿಭಟನಾ ಸ್ಥಳದಲ್ಲೇ ಮಲಗಿದ್ದಾರೆ. ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಫುಟ್ಪಾತ್ ಮೇಲೆ, ಜೊತೆಗೆ ರಸ್ತೆ ಮೇಲೆನೆ ಎಲ್ಲರೂ ಕೂಡ ಮಲಗಿದ್ದಾರೆ. ಒಬ್ಬೊಬ್ಬರೇ ಬೇರೆ ಬೇರೆ ಕಡೆ ಹೋಗಿ ಮಲಗೋದಕ್ಕೂ ಕೂಡ ಭಯ ಸಹಜವಾಗಿ. ಈ ಕಾರಣಕ್ಕಾಗಿ ಒಬ್ಬರು ಪಕ್ಕದಲ್ಲಿ ಒಬ್ಬರು ಗುಂಪಾಗಿ ಅಲ್ಲಿ ಮಲಗಿದ್ದಂಥದ್ದೆಲ್ಲ ಕಂಡುಬಂತು. ಆದರೆ ಅವರ ಮಲಗಿರುವಂತಹ ಸ್ಥಳದ ಅಕ್ಕಪಕ್ಕದಲ್ಲೇ ಕಸ ಎಲ್ಲೆಂದರಲ್ಲಿ ಬಿಸಾಡಿರೋದು, ಗಲೀಜು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಆದರೆ ಅದು ಅನಿವಾರ್ಯ ಸ್ಥಿತಿಯಲ್ಲಿ ಅಂಥದ್ದೇ ಸ್ಥಳದಲ್ಲಿ ನಿದ್ರಿಸಬೇಕಾದಂತಹ ಅನಿವಾರ್ಯತೆ ಆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎದುರಾಗಿದೆ. ಇನ್ನು ಎರಡನೇ ರಾತ್ರಿ ಅಂತೇನೋ ಕಳೆದ್ರು. ಪ್ರತಿಭಟನಾ ಸಂದರ್ಭದಲ್ಲಿ ರಸ್ತೆಯಲ್ಲೇ ಮಲಗಿ 2 ರಾತ್ರಿಗಳನ್ನು ಕಳೆದಂತಹ ನಂತರದಲ್ಲಿ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ತಾಯಂದಿರು ತಮ್ಮ ಮಕ್ಕಳ ಪೋಷಣೆಯನ್ನ ಮಾಡ್ತಾ ಇದ್ದಂಥದ್ದು ಕಂಡುಬಂತು. ಈ ಮಕ್ಕಳಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದರ ಅರಿವು ಕೂಡ ಇರಲಿಲ್ಲ. ಆದರೆ ತಾಯಿಯು ಒಂದು ಉದ್ದೇಶಕ್ಕಾಗಿ, ಜೊತೆಗೆ ತನ್ನ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಮಾತ್ರ ಬಹುಶಃ ಆ ಮಕ್ಕಳಿಗೆ ತಿಳಿದಂತೆ ಕಂಡು ಬರ್ತಾ ಇತ್ತು. ರಸ್ತೆ ಮೇಲೇನೆ ಮಕ್ಕಳು ತಾಯಿಯಂದಿರ ಜೊತೆ ಕುಳಿತುಕೊಂಡು ಹೋರಾಟಕ್ಕೆ ಕೈ ಜೋಡಿಸಿದಂಥವೆಲ್ಲವೂ ಕೂಡ ಇವತ್ತು ಬೆಳಗ್ಗೆ ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಕಂಡು ಬರ್ತಾ ಇತ್ತು.
ಇನ್ನು ಬಿರು ಬೇಸಿಗೆ, ಅದರಲ್ಲೂ ರಾತ್ರಿ ಹಗಲು ಒಂದೇ ಸ್ಥಳದಲ್ಲಿ ಕಳಿಬೇಕಾದಂತಹ ಅನಿವಾರ್ಯತೆ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ. ಹೀಗಾಗಿ ನೀರಿಗೆ ಏನಪ್ಪ ವ್ಯವಸ್ಥೆ ಅನ್ನುವಂಥ ಭಯ ಸಹಜವಾಗಿ ಕಾಡುತ್ತೆ. ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಲ್ಲಿ ಇವರಿಗೆಲ್ಲರಿಗೂ ಕುಡಿಯೋದಕ್ಕಂತ ಹೇಳಿ. ತಾಯಂದಿರುವಂತಹ ಸ್ಥಳದಲ್ಲೇ ಅಂದರೆ ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬೇಕಾಗುವಷ್ಟು ನೀರನ್ನು ಅಲ್ಲಿದ್ದಂತಹ ಅಂಗನವಾಡಿ ಕಾರ್ಯಕರ್ತೆಯರು, ಅದರಲ್ಲೂ ಕೂಡ ಅಲ್ಲಿದ್ದಂಥ ಕೆಲ ತಾಯಂದಿರು ತಮ್ಮ ಮಕ್ಕಳು ಜೊತೆಯಲ್ಲೇ ಇದ್ದಂಥ ಕಾರಣದಿಂದಾಗಿ ಅವರಿಗೆ ಸ್ವಲ್ಪ ಹೆಚ್ಚಿಗೆ ನೀರನ್ನೆಲ್ಲವನ್ನು ಕೂಡ ವಾಟರ್ ಬಾಟ್ನಲ್ಲಿ ತುಂಬಿಸ್ಕೊಳ್ತಾ ಇದ್ದಂಥದ್ದು ಕಂಡುಬಂತು. ಕಷ್ಟನೋ ಸುಖನೋ ರಾತ್ರಿನೂ ರಸ್ತೆ ಮೇಲೇನೆ ದೂಡುವಂತಹ ಸ್ಥಿತಿ, ಬೆಳಗ್ಗೆನೂ ಹೇಗೋ ದೂಡ್ ಬಿಡಬಹುದು. ಆದರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ಆ ಸೂರ್ಯನ ತಾಪ ಸಹಜವಾಗಿ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಆ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮ ಸೀರೆಗಳನ್ನೇ ಅವರು ಅಡ್ಡವಾಗಿಟ್ಕೊಂಡಿದ್ದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಜೊತೆಗೆ ಮಕ್ಕಳು ಬೇರೆ ಇದ್ದಾರೆ, ಮಕ್ಕಳನ್ನ ತಮ್ಮ ಬಳಿನೇ ಕೂರಿಸ್ಕೊಂಡು ಬಿಸಿಲಿನಿಂದ ಆ ಮಕ್ಕಳನ್ನ ಸಂರಕ್ಷಿಸ್ತಾ ಇದ್ದಂಥದ್ದೆಲ್ಲವೂ ಕೂಡ ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕಂಡು ಬರ್ತಾ ಇದ್ದಂತಹ ಒಂದಷ್ಟು ದೃಶ್ಯಗಳು. ಇನ್ನು ಈ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ಬಂದಿರುವಂತಹ ಅವರ ಮಕ್ಕಳು ಮನಸ್ಸಿನಲ್ಲಿ ಕೊರಗ್ತಾ ಇದ್ದಾರೆ. ಅವರು ಆ ಮನಸ್ಸಿನಲ್ಲೇ ಕೊರಗ್ತಾ ಇರುವಂತಹ ಪರಿ ಹೇಗಿದೆ ಅನ್ನುವಂಥದ್ದನ್ನು ಒಂದು ಹಾಡಿನ ಮುಖಾಂತರವಾಗಿ ನಾವು ನಿಮಗೆ ತೋರಿಸ್ತೀವಿ. ಅದಾದ ನಂತರ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ದೇವರೇ ನೀನು ಇರೋ ವಿಳಾಸವು ಬೇಕಾಗಿದೆ. ತಾಯಿಗೆ ಹಾರ್ಟ್ ಪೇಷಂಟು, ಮಗುನ ಬೀಗ ಹಾಕೊಂಡ್ ಬಂದಿದೀವಲ್ಲ ಸರ್. ಸಿದ್ದರಾಮಯ್ಯನ ಕಣ್ಣೇ ಇಲ್ವಾ ಸರ್ ಅವನ್ಗೆ? ಆಗಿರೋ ಅನ್ಯಾಯಕ್ಕೆ ದೂರೊಂದನು ನೀಡೋದಿದೆ. 3 ವರ್ಷದ ಒಂದು ಮಗು ಇದೆ ನನಗೆ. ಈಗ 2ನೇ ಮಗುಗೆ ಪ್ರೆಗ್ನೆಂಟ್ ಇದ್ದೀನಿ ನಾನು. ಸಿದ್ದರಾಮಯ್ಯನವ್ರ ಮಕ್ಕಳು ICSE ಸಿಲೆಬಸ್ ಓದ್ಬೇಕು, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ಆಧಾರದ ದಾರ ಈಗ ದೂರ, ಕಾರಣವು ಯಾರು ಸೂತ್ರಧಾರ ಗೊತ್ತಾಗದೆ ಗುಟ್ಟಾಗಿದೆ. ಸಿದ್ದರಾಮಯ್ಯ ಒಂದ್ ಕಾಗೆ ಕುತ್ಕೊಂಡ್ರೆ ಸಾಕು, ಕಾರೇ ಬದಲಾಯಿಸ್ತಾರೆ. ನಮ್ದು ಯಾರು ತಲೆ ತಳಕಲ್ವಾ? ಮಕ್ಳು ನೋಡಿ ಸರ್, ನಮ್ಮ ಮಕ್ಳು ಇದಕ್ಕೆ ಹೋಗ್ತಾರಲ್ಲ ಎಕ್ಸಾಮ್, ನಾವ್ ಹೆಂಗ್ ಮಾಡ್ಬೇಕು? ಇಲ್ಲೇ ಕುತ್ಕೊಳ್ಳೋಣ, ತಲೆ ಮೇಲೆ ಬ್ಯಾಗ್ ಇಟ್ಕೊಂಡು ಕುತ್ಕೊಳ್ಳೋಣ ಹೆಂಗೆ? ಅಮ್ಮನಿಗಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಪ್ರತಿಭಟನೆಯಲ್ಲಿ ಗರ್ಭಿಣಿಯರು ಪಾಲ್ಗೊಂಡಿದ್ದಾರೆ, ಬಾಣಂತಿಯರು ಇದ್ದಾರೆ, 2 ಮಕ್ಕಳ ತಾಯಂದಿರು ಕೂಡ ಇದ್ದಾರೆ.
ತಮ್ಮ ಮಕ್ಕಳು ಹಾಗೆ ಹೋರಾಟದ ಬಗ್ಗೆ ನಮ್ಮ ಪ್ರತಿನಿಧಿ ಪವನ್ ಜೊತೆ ಅವರು ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ದಿನೇ ದಿನೇ ಹೆಚ್ಚಾಗ್ತಿರುವಂತದ್ದು. ಇವತ್ತು 3ನೇ ದಿನಕ್ಕೆ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ಕಾಲಿಟ್ಟಿದೆ. 2 ರಾತ್ರಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಆದ್ರೂ ಸಹ ರಾಜ್ಯ ಸರ್ಕಾರ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಮತ್ತು ರಾಜ್ಯ ಸರ್ಕಾರದ ಭರವಸೆ ನಮಗೆ ಬೇಕಿಲ್ಲ ಅಂತ ಒಂದು ಬೇಡಿಕೆಗಳನ್ನ ಈಡೇರಿಸೋ ತನಕನೂ ಸಹ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಈಗಾಗಲೇ ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾರೆ. ಇದರ ಜೊತೆಯಲ್ಲಿ ಮಹಿಳೆಯರು ತಮ್ಮ ಮಕ್ಕಳನ್ನ ಸಹ ಕರ್ಕೊಂಡು ಬಂದಿದ್ದಾರೆ. ಗರ್ಭಿಣಿ ಸ್ತ್ರೀಯರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನನ್ನ ಜೊತೆ ಈಗ ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಇವರು ತಮ್ಮ ತಮ್ಮ ಮಕ್ಕಳನ್ನ ಸಹ ಈಗ ಕರ್ಕೊಂಡು ಬಂದು ಪ್ರತಿಭಟನೆಯಲ್ಲಿ ಒಂದು ಭಾಗಿಯಾಗಿರುವಂತದ್ದು. ಫ್ರೀಡಂ ಪಾರ್ಕ್ ನಲ್ಲಿ ನಡೀತಿರುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಮಹಿಳೆಯರು ಮಕ್ಕಳ ಜೊತೆ ಮತ್ತು ಗರ್ಭಿಣಿ ಸ್ತ್ರೀಯರು ಸಹ ಈಗಾಗಲೇ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಬಿಸಿ ಇದೆ, ಊಟ ತಿಂಡಿದ ವ್ಯವಸ್ಥೆ ಇದೆ, ಮೂಲ ಸೌಕರ್ಯದ ಸಮಸ್ಯೆಯೂ ಸಹ ಇರುವಂತದ್ದು. ಇದರ ಜೊತೆಯಲ್ಲಿ ಈಗ ಪ್ರತಿಭಟನೆಯನ್ನ ಮಾಡ್ತಾರೆ. ಈಗ ನನ್ನ ಜೊತೆ ಈಗ ಮಹಿಳೆ ಇದ್ದಾರೆ. ಇವರು ಪ್ರೆಗ್ನೆಂಟ್ ವುಮೆನ್ ಆಗಿರೋದು. ಅವ್ರನ್ನ ಮಾತಾಡ್ತೀನಿ. ನೀವು ಈಗ ಒಂದು ಗರ್ಭಿಣಿ ಆಗಿದ್ದೀರಾ, ಜೊತೆಲಿ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ. ಈ ಒಂದು ಬಿಸಿಲಿನಲ್ಲಿ 3 ದಿನಗಳ ಕಾಲ ಪ್ರತಿಭಟನೆ ಮಾಡಿದಿರಾ, 2 ಅಹೋರಾತ್ರಿ ಧರಣಿಯನ್ನ ಮಾಡಿದಿರಾ. ಏನ್ ಹೇಳ್ತೀರಾ ಈ ಒಂದು ಪ್ರತಿಭಟನೆ ಮತ್ತು ನಿಮ್ಮ ಆರೋಗ್ಯದ ಸಮಸ್ಯೆಗಳು ಏನೇನು ಇವಾಗಂತ? ಅದೇ ಕಷ್ಟ ನಮ್ಗೂನು ಎಲ್ಲ ಡಾಕ್ಟರ್ ರೆಸ್ಟ್ ತಗೊಳಕ್ಕೆ ಹೇಳೋರು. ತಿರ್ಗಾ ನಾವು ಎಲ್ಲಾರು ಒಗ್ಗಟ್ಟಾಗಿ ಬರ್ಬೇಕಂತ ಅಂದ್ರೆ ಬಂದಿದ್ದೀವಿ. ಅದಕ್ಕೋಸ್ಕರ ಎಲ್ಲಾರ ಜೊತೆಯಲ್ಲಿ ಇರ್ಬೇಕಂತ ಬಹಳ ಕಷ್ಟ ಅಂತ CM ಅವ್ರಿಗೆ ಹೇಳ್ತಾ ಇದ್ವಿ. ಎಲ್ಲಾ ನಮ್ಗೆ ಸಮಾಧಾನ ವೇತನ ವ್ಯವಸ್ಥೆ ಮಾಡ್ಕೊಡಿ, ನಮ್ಗೆ ಪೇಮೆಂಟ್ ಹೆಚ್ಚಾಗಿ ಮಾಡಿಸಿ ಅಂತ ಹೇಳ್ತಾ ಇದೀವಿ. ಸರ್ ನಮ್ಮ ಮನೇಲಿ 20 ವರ್ಷದೊಂದು ಹೆಣ್ಮಗು ಇದೆ. ಆ ಮಗು ತಾಯಿ ನೋಡ್ಕೊಳಕ್ಕೆ ಅಂದ್ರೆ ತಾಯಿಗೆ ಹಾರ್ಟ್ ಪೇಷಂಟ್, ಮಗುನ ಬೀಗ ಹಾಕೊಂಡ್ ಬಂದಿದೀವಲ್ಲ ಸರ್. ಸಿದ್ದರಾಮಯ್ಯನ ಕಣ್ಣೇ ಇಲ್ವಾ ಸರ್ ಅವ್ನ್ಗೆ? ನಮ್ ಗೋಳು ಅವ್ನ್ಗೆ ಎಟ್ಟದೇ ಇಲ್ವಾ ಅವ್ನ್ಗೆ? ಅವ್ನ ಹೆಂಡತಿನೂ ಹೆಣ್ಣಲ್ವಾ? ಅವ್ನ ತಾಯಿನೂ ತಾಯಿ ಅಲ್ವಾ, ಹೆಣ್ಣಲ್ವಾ ಅವಳು? ಮಗುನ ಏನ್ ಸರ್ ಮಾಡೋದು? ನಮ್ಮ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಸರ್ ಜವಾಬ್ದಾರು ಹೇಳಿ ಸರ್ ನೀವೇನೆ? ಬರಂತ ವೇತನ ಏನು ಸಾಕಾಗ್ತಾ ಇಲ್ಲ. ಅದರಿಂದ ಹಗಲು ರಾತ್ರಿ ನಾವಿಲ್ಲೇ ಏನೇ ತೊಂದರೆ ಆಗ್ಲಿ ನಮ್ಮ ಮಕ್ಕಳು ನಾವು ಕರ್ಕೊಂಡ್ಬಂದು ಇಲ್ಲಿ ಧರಣಿ ನಡೆಸ್ತಾ ಇದೀವಿ ಸರ್. ನಿಮ್ ಮಗ ಏನ್ ಮನೆಗೆ ಹೋಗ್ಬೇಕು ಅಂತ ಆಟ ಮಾಡೋಂಥದ್ದಾಗ್ಲಿ ಅಥವಾ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಆಗದಿರೋಂಥದ್ದು ಏನಾದ್ರು ಆಗ್ತಿದ್ಯಾ ಅಂತ? ಎಲ್ಲ ಆಗ್ತಾ ಇದೆ ಸರ್. ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಇದು ಮಾಡ್ತಾ ಇದೀವಿ ಸರ್. ನಾವು ಮಗ ಏನ್ ಗಲಾಟೆ ಮಾಡ್ತಾನ? ಹೇಗೆ ಮಾಡ್ತಾ ಇದ್ದಾನೆ ಸರ್? ಗಲಾಟೆ ಮಾಡ್ತಾ ಇದ್ದಾನೆ. ನಿದ್ದೆ ಇಲ್ಲ, ಸೊಳ್ಳೆ, ಊಟದ ವ್ಯವಸ್ಥೆ ಇಲ್ಲ. ಏನ್ ಸರ್ ಮಾಡೋದು? ಅಂದ್ರೆ ನಮ್ ಕಷ್ಟ ನಾವು ಇದ್ ಮಾಡ್ಕೊಬೇಕಲ್ಲ ಸರ್. ನಮ್ಗೆ ಬರಂತ ಸಂಬಳ ಜೀವನ ಸಾಗಿಸೋದು ನಮ್ಗೆ ಆಗ್ತಾ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸ ಕೊಡ್ಸೋದಕ್ಕೂ ನಮ್ಗೆ ಕಷ್ಟ ಆಗಿದೆ. ಇನ್ನ ನೀವು ಎಲ್ಲಿಂದ ಬಂದಿದ್ದೀರಾ? ಮತ್ತೆ ಈಗ ಎಕ್ಸಾಮ್ಸ್ ಟೈಮ್ ಆಗಿರೋಂಥದ್ದು, ಜೊತೆಲಿ ಮನೆಯಲ್ಲೂ ಯಾರಿರಲ್ಲ ಅಂತ ಹೇಳ್ತಿದ್ರಿ ನೀವು. ಏನಾಗ್ತಿತ್ತು ಅಂತ? ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿಂದ ಬಂದಿದ್ದೇವೆ. ನಮ್ಗೆ ಇಲ್ಲಿ ಕಡಿಮೆ ಸಂಬಳ. ನಾವು ಅಂಗನವಾಡಿ ಟೀಚರ್. ಕಡಿಮೆ ಸಂಬಳದಲ್ಲಿ ಮಕ್ಕಳನ್ನು ಓದಿಸ್ಬೇಕು, ಅವರಿಗೆ ಹೊಟ್ಟೆ ಪಟ್ಟೆ ನೋಡ್ಕೋಬೇಕಂದ್ರೆ ಆಗಲ್ಲ. ನಾವು ಪ್ರತಿ ಸಲ ನಾವು ಯಾವಾಗ್ಲೂ ಸ್ಟ್ರೈಕಿಗೆ ಬಂದೇ ನಾವು ಸಂಬಳ ಹೆಚ್ಚು ತಗೊಂತಾ ಇದೀವಿ. ತಾವಾಗಿ ಏನು ಮಾಡವಲ್ರು. ಆದ್ರೂ ನಾವು ಇವಾಗ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದ್ರೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನೋಡೋರಿಲ್ಲ. ಅದಕ್ಕೆ ಅಂತ ನಾವು ಇಲ್ಲಿ ಕರ್ಕೊಂಡ್ ಬಂದೀವಿ. ಇಲ್ಲಿ ನಮಗೆ ಯಾರಿಂದನೂ ಸವಲತ್ತು ಸಿಗವಲ್ದು. ಆದ್ರೂ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಏನು ಮಾಡವಲ್ರು. 3 ದಿನ 4 ದಿನ ಆಯ್ತು ನಾವು ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಬಹಳ ಕಷ್ಟ ಅನುಭವಿಸಕತ್ತೀವಿ. ಆದ್ರೂ ಯಾರು ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಂದ್ರು ಆತ ಏನು ಹೇಳವಲ್ಲ. ಆದ್ರೆ ಯಾಕೆ ಹಿಂದಕ್ಕೆ ಸರಿತಾರೆ ಇವರು? ನಮ್ ಕಷ್ಟಗಳನ್ನು ಗೊತ್ತಾಗುವುದಿಲ್ಲ ಇವರಿಗೆ. ಮೋದಿ ಅವರು 10,000 ರೂಪಾಯಿ ಆಗ್ಬೇಕು ಸಾಮಾನ್ಯ ಜನತೆಗೆ ಅಂತಂದ್ರು. ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕೆ ಹಿಂದಕ್ಕೆ ಸರಿತಿದ್ದಾನೆ? ಅವ್ರು ಹೇಳಿದ್ಮೇಲೆ ಇದಕ್ಕೇನು ಸಹಿ ಮಾಡಿ ನಮ್ಗೆ ಬದುಕಲಿಕ್ಕೆ ಒಂದೊಂದು ವೇತನವನ್ನು ಮಾಡಿಕೊಟ್ರೆ ನಮ್ಗೆ ಚೆನ್ನಾಗಿರ್ತೈತೆ ಅಂತ ನಾನು ಹೇಳ್ತೇನ್ರಿ. ಈಗ ನಿಮ್ಮ ಮಗ ಏನಾದ್ರು ಗಲಾಟೆ ಮಾಡೋದು, ಈಗ ಮನೆಗೆ ಹೋಗೋಣ ಅಂತ ಏನಾದ್ರು ಮಾಡ್ತಾರ? ಗಲಾಟೆ ಮಾಡ್ತಾನ್ರಿ. ಬಹಳ ಗಲಾಟೆ ಮಾಡೋದಕ್ಕೆ ನಾವು ಹಿಡ್ಕೊಂಡು ಕೂತೀವಿ. ಈಗ ನಮ್ಗೆ ವೇತನವನ್ನು ಹೆಚ್ಚಾಗಿ ಮಾಡಿದ್ರೆ ನಾವು ಹೋಗ್ಬಿಡ್ತೀವಲ್ಲ. ಇಷ್ಟೆಲ್ಲ ಗಲಾಟೆ ಎಲ್ಲೇ ಆಗುತ್ತೆ? ನಮ್ಮಿಂದ ಗಲಾಟೆ ನಾವು ಮಾಡಕ್ಕೆ ಬಂದಿಲ್ಲ. ನಮಗೆ ಕಷ್ಟ ಆಗುತ್ತೆ, ನಿಮ್ ಪರಿಹಾರ ಕೊಡ್ರಿ ಅಂತ ಬಂದೀವಿ. ನಮಗೆ ಸಣ್ಣ ಪಗಾರದಲ್ಲಿ ಬದುಕಕ್ಕೆ ಆಗ್ತಿಲ್ಲ ಮಕ್ಕಳು ಮರಿ. ಆದ್ರೂ ಅಂಗನವಾಡಿ ಕೆಲಸ ಜಗ್ಗಿ ಇದೆ. ನಾವ್ ಏರಿಯಾದಾಗ ಎಲ್ಲಾರನ್ನು ಭರಿಸ್ತೀವಿ, ಮಕ್ಕಳನ್ನು ಭರಿಸ್ತೀವಿ, ಗರ್ಭಿಣಿ ಬಾಣತಿಯರನ್ನು ನೋಡ್ಕೊಂತೀವಿ. ಅದರಿಂದ ಅವರು ಏರಿಯಾದಾಗ ಚೆನ್ನಾಗಿ ಜೀವನ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ. ಇನ್ನ ಇವರ ಜೊತೆಯಲ್ಲಿ ಮತ್ತಷ್ಟು ಜನ ಇದಾರೆ. ಇವರು ಶುಗರ್ ಅಂದ್ರೆ ಸಕ್ಕರೆ ಕಾಯಿಲೆ ಅಂತ ಬಳತಿರೋಂಥವ್ರು ಇದಾರೆ. ಅವರು ಸಮಸ್ಯೆಗಳು ಹೆಚ್ಚಾಗಿದೆ.
ಏನ್ ಸಮಸ್ಯೆ ಮೇಡಮ್ ನಿಮ್ಗೆ? ಎಲ್ಲಿ ಬಾತ್ರೂಮ್ ಹೋಗ್ಬೇಕು ಸರ್, ನಾವು ರೀಸೆಸ್ ಹೋಗೋರು ಎಲ್ಲಿ ಹೋಗ್ಬೇಕು, ನಿಂತ್ಕಡೆ ಹೋಗಕ್ಕಾತೈತ? ಸಿದ್ದರಾಮಯ್ಯ ಒಂದ್ ಕಾಗೆ ಕುತ್ಕೊಂಡ್ರೆ ಸಾಕು, ಕಾರೇ ಬದಲಾಯಿಸ್ತಾರೆ. ನಮ್ದು ಯಾರು ತಳಕಲ್ವಾ? ಮಕ್ಳು ನೋಡಿ ಸರ್, ನಮ್ಮ ಮಕ್ಳು ಇದಕ್ಕೆ ಹೋಗ್ತಾರಲ್ಲ ಎಕ್ಸಾಮ್, ನಾವ್ ಹೆಂಗ್ ಮಾಡ್ಬೇಕು? ಇಲ್ಲೇ ಕುತ್ಕೊಳ್ಳೋಣ, ತಲೆ ಮೇಲೆ ಬ್ಯಾಗ್ ಇಟ್ಕೊಂಡ್ ಕುತ್ಕೊಳ್ಳೋಣ ಹೆಂಗೆ? ಮಕ್ಳು ಏನ್ ಮಾಡ್ಬೇಕು ಸರ್ ನಾವು? ನಮ್ಮ ಮಕ್ಳು ಇವ್ರಂತೆ ನಾವು ಓದ್ಬೇಡ್ದ? ಈಗ ನೀವ್ ಹಿಂಗಿರೋದಕ್ಕೇನೋ ನೀವ್ ಹಿಂಗ್ ನಿಂತ್ಕೊಂಡ್ರಿ, ನಾವು ನಿಮ್ಮಂಗ್ ಮಾಡ್ಬೇಕು ತಾನೆ? ನಮ್ಮ ಮಕ್ಳನ್ನ ಮಾಡ್ಬೇಕು ತಾನೆ? ಅದಕ್ಕಾಗಿ ನಮ್ಗೊಂದ್ ಸ್ವಲ್ಪ ನಮ್ಗೇನೋ ನ್ಯಾಯ ಒದಗಿಸ್ಬೇಕು. ನಿಮ್ ಗೊಡ್ಬೆದ್ರಿಕೆಗೆಲ್ಲ ನಾವ್ ಎದ್ರಲ್ಲ, ನಾವ್ ಕುಂತಿರ್ತೀರಿ, ನೀವು ಬಡ್ಕೊಂತಲೇ ಇರ್ರಿ ಅಂತ ಹೇಳೋರಲ್ಲ. ನಾವ್ ಹೆಂಗ್ ಕುತ್ಕೊಳ್ಳೋದು? ಇಲ್ಲೇ ಕುತ್ಕೊಳ್ಳೋದ ರೋಡ್ ಒಳಗೆ ಯಾರ ಸತ್ರ ಏನಾರ ಅವಾಗೇನಾರು ಸಮಾಧಾನ ಆಗುತ್ತೇನೋ ಅವ್ರಿಗೆ. ಯಾಕಂದ್ರೆ ಇನ್ನೂ ಅಂತ ಕೆಟ್ಟ ಸುದ್ದಿ ನಮ್ಮವ್ರ ಹಂಗನ ಇದ್ರವ್ರು ಯಾರು ಮಾಡ್ತಾ ಇಲ್ಲ ನೋಡಿ. ಆ ಮಕ್ಳನ್ನ ನಮ್ಮಿಂದ ಕರ್ಮ ಏನ್ ಮಾಡವ್ ಮಕ್ಳು? ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ನೋಡಿ ಇಲ್ಲ ಓಕೆ ಕ್ಲಾಸ್ ಇಲ್ಲ. ಏನ್ದಕ್ ಸರ್? ನಮಗ್ ನ್ಯಾಯ ಬೇಕು, ನಮಗ್ ಅದೇನ್ ತೋರಿಸ್ಬೋದು. ಈಗ ಮಕ್ಕಳೆಲ್ಲ ಮಕ್ಕಳು ಶಾಲೆಗೆ ಹೋಗಿ ಎಷ್ಟು ದಿನ ಆಗ್ತದೆ ಅಂತ? ಎಲ್ಲಿ 3 ದಿನ ಆಗೈತೆ, ನಾವೆಲ್ಲ ಇಲ್ಲಿಲ್ಲೇ ಕುಂತಿದೀವಿ. ನೋಡಿ ಸರ್, ಯಾರ ಏನಾರ ಕೊಟ್ಟಿದ್ದೆಲ್ಲ ಬ್ಯಾಗ್ ಹಾಕೊಳ್ಳೋದು, ಒಂದ್ ಸ್ವಲ್ಪ ತಿನ್ಸ್ಕೊಂಡ್ ಕುತ್ಕೊಂಡಿರೋದು. ಮಕ್ಳಿಗೆ ಮನೆ ಒಳಗೂ ಎಕ್ಸಾಮ್, ಗಂಡಿರ್ಗ್ ಹುಷಾರ್ ಇರಲ್ಲ. ಮಕ್ಳು ನಾವ್ ಏನ್ ಮಾಡ್ಬೇಕೆಲ್ಲ ಬಿಟ್ಟು ನಾವ್ ಎಲ್ಲಿ ಕುತ್ಕೊಳ್ಳೋಣ ನಾವು? ನಮಗೊಂದ್ ಸ್ವಲ್ಪ ನ್ಯಾಯ ಬೇಕು. ಸಿದ್ದರಾಮಯ್ಯ ಬಂದು ಇಲ್ದ್ರೆ ಹಿಂಗೆ ಅಂತ ನಾನು ಹೇಳ್ಬೇಕು. ಎಲ್ಲೋ ಅಂತ ಕುತ್ಕೊಂಡ್ಬಿಟ್ಟು ಇವ್ರು ಹಿಂಗ್ ಮಾಡಿದ್ರೆ ನಾವ್ ಎಲ್ಗೋಗ್ಬೇಕು ನ್ಯಾಯಕ್ಕಾಗಿ? ನಾವ್ ಏನ್ ಮಾಡ್ಬೇಕು ಸರ್? ಇವತ್ತೇ ನಮಗೆ ಈರೇಸ್ತಾರೇನೋ ನಾವು ಅಂತಂದ್ರೆ ಎಲ್ಲಿ ಅಲ್ಲಿ ನಮ್ಮ ಮತ್ತೆ ಸತೈತೆ ದೊಡ್ಡ ಗುಣಿಗೆ, ಅಲ್ಲಿಗ್ ಮಣಗುವಂಗಿಲ್ಲ, ಇಲ್ಲಿಗೂ ಇರಂಗಿಲ್ಲ. ಹೆಂಗೆ ಸರ್ ನಾವು? ಸೊ ಇನ್ನು ಏನು ಗರ್ಭಿಣಿ ಸ್ತ್ರೀ ಇದಾರೆ, ನೀವು ಎಲ್ಲಿಂದ ಬಂದಿದ್ದೀರಾ? ಈಗ ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ ಅಂತ? ಸರ್, ನಾವು ಬೆಂಗಳೂರಿಂದಾನೇ ಬಂದಿರೋದು. 3 ವರ್ಷದ ಒಂದು ಮಗು ಇದೆ ನನಗೆ. ಈಗ 2ನೇ ಮಗುಗೆ ಪ್ರೆಗ್ನೆಂಟ್ ಇದ್ದೀನಿ ನಾನು. ಸಿದ್ದರಾಮಯ್ಯನವ್ರ ಮಕ್ಕಳು ICSE ಸಿಲೆಬಸ್ ಓದ್ಬೇಕು, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ಅವ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದ್ ಬೇಡ್ವಾ? ನಮ್ಗೆ ಇವ್ರ ಮಕ್ಳಿಗೆ ಸ್ಕೂಲ್ ವ್ಯಾನ್ಗೆ 6,000 ರೂಪಾಯಿ ಫೀಸ್ ಕಟ್ತಾರೆ. 6,000 ರೂಪಾಯಿ ಸಂಬಳ ತಗೊಂಡು ನಮ್ಮ ಮಕ್ಳು ಓದಿಸೋದು, ನಾವು ಅಂಗನವಾಡಿ ಕೆಲಸ ಮಾಡೋದು, ನಮ್ ಗಂಡ ಮಕ್ಳನ್ನ ನೋಡ್ಕೊಳ್ಳೋದು, ನಮ್ಮ ಅತ್ತೆ ಮಾವ ನೋಡ್ಕೊಳ್ಳೋದು, ನಮ್ ಸಂಸಾರ ಸಾಕ್ಸೋದು ಎಲ್ಲ ಅಂಗನವಾಡಿ ಮನೆ ಪಕ್ಕದಲ್ಲೇ ಇದೆಯಾ ನಮ್ಗೆ? ನಾವ್ ಯಾವ ತರ ಮಾಡ್ಬೇಕು ಸರ್? ಈ ಅಂಗನವಾಡಿ ಕಾರ್ಯಕರ್ತರೆಲ್ಲ ಸ್ತ್ರೀಯರೇ, ಸಹಾಯಕರೆಲ್ಲ ಸ್ತ್ರೀಯರೇ. ಅವರ ಸಹನೆಯ ಕಟ್ಟೆ ಹೊಡೆದ್ರೆ ತುಂಬಾ ದುಂದು ವೆಚ್ಚವನ್ನ ತರಬೇಕಾಗುತ್ತೆ. ಸಿದ್ದರಾಮಯ್ಯನವರಾಗ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ಬೋದು, ಉಮಾಶ್ರೀ ಮೇಡಮ್ ಆಗ್ಬೋದು. ಒಂದು ಹೆಣ್ಣಾಗಿ ಇಷ್ಟು ಜನ ಹೆಣ್ಣು ಮಕ್ಕಳ ಕಷ್ಟವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರು ತುಂಬಾ ಭರಿಸಲಾರದ ನಷ್ಟವನ್ನ ತುಂಬಬೇಕಾಯ್ತದೆ. ಇದು ಒಬ್ಬಳು ಕೂಗಲ್ಲ, ಇಡೀ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರ ಕೂಗಿದು. ಮಹಿಳಾ ಆಯೋಗ ನಾವು ರಚಿಸ್ಕೊಂಡಿದ್ದೀವಿ. ಯಾರು ಬಂದಿದ್ದಾರೆ ಇವತ್ತು ನಮ್ಗೆ ಕೇಳಕ್ಕೆ? ಮಹಿಳಾ ಆಯೋಗದ ನಾಗಲಕ್ಷ್ಮಿ ಅವರು ಎಲ್ಲಿ ಕೂತಿದ್ದಾರೆ? ಸಂಘ ಸಂಸ್ಥೆಗಳು ಎಲ್ಲಿ ಕೂತಿವೆ? ನಮ್ಗೆ ಯಾರ ಸಪೋರ್ಟ್ ಬೇಕಾಗಿಲ್ಲ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ನಾವು ಹೋರಾಟ ಮಾಡ್ತೀವಿ. ಬಂದು ಕುಂತ್ಕೊಳ್ಳಿ, ಮಸಾಲೆ ದೋಸೆ ತಿನ್ಕೊಂಡು ಟೀ ಕುಡ್ಕೊಂಡು ಕಾಂಗ್ರೆಸ್ನವರೆಲ್ಲ ನಮ್ಗೆ ಹೆಲ್ಪ್ ಮಾಡಿ ಕೈ ಒದಗಿಸಿ ಕೈ ಜೋಡಿಸ್ರಿ ಅಂತ ಕೇಳ್ತಾ ಇದ್ದಾರೆ. ಇವರ ರಾಜಕೀಯ ನಮಗ್ ಬೇಕಾಗಿಲ್ಲ. ನಮ್ಮ ಹಕ್ಕು ನಮಗೆ ಬೇಕು. ನಮ್ಮ ಹಕ್ಕಿಗಾಗಿ ನಾವು ಹೋರಾಡ್ತಾ ಇದೀವಿ. ಪ್ರತಿಯೊಂದು ಓಟ್ಗೂ ಅಂಗಲಾಚಿ ಬೇಡ್ತಾರೆ. ಈಗ ನೀವು ಈಗ ಒಂದು ಪ್ರೆಗ್ನೆಂಟ್ ಆಗಿರೋದ್ರಿಂದಾಗಿ ಈಗ ಒಂದು ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋಂತ ವ್ಯವಸ್ಥೆ ಸ್ಥಿತಿ ಇರುವಂತದ್ದು. ಇದರಲ್ಲಿ ರೆಸ್ಟ್ ಮಾಡಬೇಕಾಗುತ್ತೆ, ಸುಮಾರು ಹೊತ್ತು ಕೂತ್ಕೋಬೇಕಾಗುತ್ತೆ, ಮಲ್ಕೋಬೇಕಾಗುತ್ತೆ, ಜೊತೆಲಿ ಆಹಾರ ಸೇವಿಸುವುದು ಸಹ ತುಂಬಾ ಪದ್ಧತಿ ಆಗಿರ್ಬೇಕಾಗತ್ತೆ. ಆಸ್ಪತ್ರೆಗೆ ಪದೇ ಪದೇ ಹೋಗಿ ಬರ್ಬೇಕಾಗತ್ತೆ. ಆದ್ರೆ ಈಗ ನೀವು ಈ ಒಂದು 3 ದಿನದಲ್ಲಿ ಈ ರಾತ್ರಿ ಸಮಯದಲ್ಲಿ ಹೇಗಿತ್ತು ಆಹಾರ ಪದ್ಧತಿಗಳೆಲ್ಲ ಹೇಗಾಗ್ತಿವೆ ಅಂತ? ಸರ್, ನಾವು ಬೆಂಗಳೂರಲ್ಲೇ ಇರೋದ್ರಿಂದ ನಮ್ಗೆ ನಮ್ಮ ಆರೋಗ್ಯನ ನೋಡ್ಕೊಳ್ತಾ ಇದೀವಿ. ನಾವು ಅಷ್ಟು ತೀರಾ ಹದಗೆಟ್ಟುಕೊಳ್ಳುವಂತ ಸ್ಥಿತಿಗೆ ಹೋಗಿಲ್ಲ. ಯಾಕಂದ್ರೆ ನಾವು ಊರೆಲ್ಲರೂ ಸಮುದಾಯದ ಗರ್ಭಿಣಿ ಬಾಣಂತಿಯರನ್ನ ನೋಡ್ತೀವಿ, ನಮ್ಮ ಆರೋಗ್ಯನ ನಮ್ಮ ನೋಡ್ಕೊತೀವಿ. ನಮ್ಮ ಆರೋಗ್ಯದ ಚಿಂತೆ ಇವತ್ತು ನಮಗಿಲ್ಲ. ನಮಗೆ ಬೇಕಾಗಿರೋದು ಎಲ್ಲಾ ಅಂಗನವಾಡಿ ಕಾರ್ಯಕರ್ತರಿಗೆ 10,000 ಸಂಬಳ, ಅಂಗನವಾಡಿ ಸಹಾಯಕರಿಗೆ 7,500 ರೂಪಾಯಿ ಸಂಬಳ. ಈ ಬೇಡಿಕೆ ಈಡೇರುವವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಹೆಂಗಸರ ಸಹನೆಯ ಕಟ್ಟೆ ಹೊಡೆದ್ರೆ ಏನಾಗುತ್ತೆ ಅನ್ನೋದನ್ನ ಉಮಾಶ್ರೀ ಮೇಡಮ್ ಕುಂತಲ್ಲಿ ನೋಡ್ಲಿ. ಅವರು ಒಂದು ಹೆಣ್ಣು ಆಗಿದ್ರೆ, ಹೆಣ್ಣುತನದ ಬೆಲೆ ಗೊತ್ತಿದ್ರೆ ಬಂದು ನಿಂತು ಮಾತಾಡ್ಲಿ. ಅವರು ಏನ್ ಮಾಡಾರೆ? ಯಾವತ್ತು ಅವರು ಹಿಂದೆ ಮಾಡಿರೋದ್ನ ಪಾಸ್ಟ್ ಟೆನ್ಸ್ ನ ಮಾತಾಡ್ತಾರೆ, ಪ್ರೆಸೆಂಟ್ ನ ಮಾತಾಡ್ತಾ ಇಲ್ಲ, ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇಲ್ಲ, ಪಾಸ್ಟ್ ಟೆನ್ಸ್ ಮಾತಾಡ್ತಾರೆ. ಪಾಸ್ಟ್ ಟೆನ್ಸ್ ಯಾರು ಬೇಕಾಗಿಲ್ಲ. 5 ವರ್ಷದಿಂದ ಅಲ್ಲಿ ಮಾಡ್ತಾರೆ ಅವರು. ಬನ್ನಿ ಇವತ್ತು ಉಮೇಶ್ ಡೇ ಮಾಡ್ತೀವಿ ಅಂತ ಚಪ್ಪಾಳೆ ಹೊಡೆಯ ಕರೀತಾರೆ ಹೊರತು ನಮ್ಮ ಕಷ್ಟ ಸುಖ ಕೇಳಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಟೌನ್ ಹಾಲಲ್ಲಿ ಚಪ್ಪಾಳೆ ಹೊಡೆಯಕ್ ಹೋಗ್ಬೇಕು. ಉಮೇಶ್ ಡೇಗೆ ನಾವು ಓಟ್ ಕೇಳಕ್ ಬರ್ತಾರೆ. ಅವತ್ತು ನಿಮ್ಗೆ ಅದ್ ಮಾಡ್ಬಿಡ್ತೀವಿ ಇದ್ ಮಾಡ್ಬಿಡ್ತೀವಿ ಅಂತಾರೆ. ಒಂದು ಮಗು ಸತ್ತು ಬಿದ್ದಿದ್ರೆ 68 ಕ್ವಶನ್ ಕೇಳ್ತಾರೆ. ನಮ್ಮ ಬೆಳಿಗ್ಗೆ 9:30 10 ಗಂಟೆಗೆ ತಂದು ಬಿಟ್ಟು 4 ಗಂಟೆಗಿಂತ ನಾಯಿಗಳ ತರ ನೋಡ್ಕೋತೀವಿ. ನಾಯಿ ತನ್ನ ಮಗುನ ಹೆಂಗ ಸಂರಕ್ಷಣೆ ಮಾಡ್ತದೆ ಹಂಗ ನಾವು ಮಾಡ್ತೀವಿ. ಬಟ್ ಅದರ ಅರಿವು ಉಮಾಶ್ರೀ ಮೇಡಮ್ಗಿಲ್ಲ. ಇವತ್ತು ಉಮಾಶ್ರೀ ಮೇಡಮ್ಗಿಲ್ಲ. ಇವತ್ತು
ಈಗ ನೀವು ನಿಮ್ಮ ಒಂದು ಆಹಾರ ಪದ್ಧತಿ ಇವಾಗ ಈ ಒಂದು ಪ್ರತಿಭಟನೆಯಲ್ಲಿ ಯಾವ ತರ ಇದೆ? ಆಹಾರ ಪದ್ಧತಿ ಹೆಚ್ಚು ಕಮ್ಮಿ ಆಗಿದೆ, ಎಲ್ಲ ಹೆಚ್ಚು ಕಮ್ಮಿ. BP ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಪ್ರೆಗ್ನೆಂಟ್ ಲೇಡಿಗೆ. ನಾವು ಇವತ್ತು ಹೆಲ್ತ್ ಚೆಕಪ್ ಇತ್ತು, ನಮ್ಗೆ ಹೋಗಿಲ್ಲ. ಏನೇನೋ ಆಗುತ್ತೆ. ಅದಕ್ಕೆ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಹೊರಬೇಕಾಗಿದ್ದು ಉಮಾಶ್ರೀ ಮೇಡಮೇ ಹೊರತು, ಸಿದ್ದರಾಮಯ್ಯನವರೇ ಹೊರತು ಇನ್ಯಾರು ಅಲ್ಲ. ಮಹಿಳಾ ಆಯೋಗದವ್ರು ಬರ್ಲಿ, ಇವತ್ತು ಬರ್ಲಿ, ಅವ್ರಿಗೆ ಮಾನವೀಯತೆ ಇದ್ರೆ. ನಿಮ್ ಮನೆ ಕಡೆ ಎಲ್ಲಾನು ಸಹ ಏನ್ ಹೇಳ್ತಾರೆ? ನೀವು ಪ್ರೆಗ್ನೆಂಟ್ ಇದ್ದೀರಾ, ಮನೆ ಪ್ರತಿಭಟನೆ ಹೋಗೋದ್ ಬೇಡ ಅಂತ ಹೇಳ್ತಾರ? ಹೇಗೆ ಹೇಳ್ತಾರೆ? ಗಂಡಂದಿರ್ಗೆ ಅವ್ರ ಹೆಂಡತಿ ಮಕ್ಳು ಜವಾಬ್ದಾರಿ ಇರುತ್ತೆ ಹೇಳ್ತಾರೆ. ಆದ್ರೆ ಇವತ್ತೊಂದಿನ ನಾವು ಬಿಟ್ರೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಕ್ಕೆ ನಮ್ಗೆ ಅವಕಾಶನೇ ಒದಗಿಸ್ಕೊಡಲ್ಲ ಈ ಸರ್ಕಾರಗಳು. ಈಗ ಎಲ್ಲೆಲ್ಲೋ ಕುತ್ಕೊಂಡು ಹೇಳ್ತಾರಲ್ಲ, ಅಸಹ್ಯ ಆಗುತ್ತೆ. ಮಸಾಲೆ ದೋಸೆ ತಿನ್ಕೊಂಡು ಕೈ ಜೋಡಿಸ್ರಿ ಅಂತ ಹೇಳ್ತಾವ್ರೆ ಅವರು. ನಾವಿಲ್ಲಿ ಕುಡಿಯಕ್ಕೆ ಒಂದ್ ತೊಟ್ಟು ನೀರಿಲ್ದಾನೆ, ಅನ್ನ ಇಲ್ದಾನೆ ಬೀದಿಲಿ ರೋಡ್ ಮೇಲೆ ಮನ್ಗಿದೀವಿ. ಇವ್ರ ಜಮಖಾನಗಳು ಬೇಕಾಗಿಲ್ಲ ನಮ್ಗೆ. ಎದೆಗಾರಿಕೆ ಇದೆ, ನಿಲ್ತೀವಿ, ಹೋರಾಟ ಮಾಡ್ತೀವಿ. ಯಾರು ಬರ್ತಾರ ಬರ್ಲಿ, ನಮ್ಗೆ ಕರೆಕ್ಟ್ ಆದ ಉತ್ತರ ಕೊಡ್ಲಿ. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಯಾರು ಈ ಜಾಗ ಬಿಟ್ಟು ಕಡ್ಲಲ್ಲ. ಎಷ್ಟು ಸಾವು ನೋವುಗಳಾದ್ರೂ ಅದಕ್ಕೆ ತುಂಬಲಾರದ ನಷ್ಟವನ್ನು ಉಮಾಶ್ರೀ ಮೇಡಮ್ ತುಂಬಿಸ್ಬೇಕಾಯ್ತದೆ. ಅವರು ಬರ್ಲಿ. ನೀವು ಎಲ್ಲಿಂದ ಬಂದಿದ್ದೀರಾ? ಮತ್ತೆ ಈ ಮಗುನ ಕರ್ಕೊಂಡು ಬಂದಿರೋಂಥದ್ದು ಈಗ ಈ ಒಂದು ಜಾಗದಲ್ಲಿ ಹೇಗಿದೆ ವ್ಯವಸ್ಥೆಗಳೆಲ್ಲ? ನಾವು ಬೆಳಗಾಂ ಡಿಸ್ಟಿಕ್ ಗೋಕಾಕಿಂದ ಬಂದಿರೋದು. ಬೆಳಗಾಂ ಡಿಸ್ಟಿಕ್ ಗೋಕಾಕಿಂದ ಬಂದಿರೋದ್ರಿ. ಈ ಜಾಗದ ವ್ಯವಸ್ಥೆ ಸರಿಯಾಗಿಲ್ಲ. ಮಕ್ಕಳನ್ನ ತಗೊಂಡಿಡೋದು ತುಂಬಾ ತ್ರಾಸ ಆಗತೈತಿ ನಮಗ. ಹಂಗಾಗಿ ನಮ್ ಬೇಡಿಕೆ ಬೇಗ ಈಡೇರಿಸಿದ್ರೆ ನಾವು ಬೇಗ ನಮ್ಮ ಮನೆಗೆ ನಾವು ಹೋಗ್ತೀವಿ, ವಿನಂತಿಸ್ಕೊಳ್ತೀವಿ ಅಷ್ಟೇ. ರಾತ್ರಿ ಆದ್ರೆ ಸೊಳ್ಳೆಗಳ ಕಾಟ ಸಹ ಹೆಚ್ಚಾಗಿರುತ್ತೆ, ಏನ್ ಮಾಡ್ತೀರಾ? ಸೊಳ್ಳೆಗಳ ಕಾಟ ಹೆಚ್ಚು, ಧೂಳು ಹೆಚ್ಚು, ಗಾಡಿಗಳು ಓಡಾಡ್ತಾ ಇದ್ರೆ ಅವು ಧೂಳು ಹೆಚ್ಚು. ಮಕ್ಕಳಿಗೆ ಈಗ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ವಾತಾವರಣ ಚೇಂಜ್ ಆಗಿ ಹುಡುಗರಿಗೆ ಜ್ವರ ಬರ್ತಾ ಇದಾವ್ರಿ. ಅದಕ್ಕಾಗಿ ನಮ್ ಕನಿಷ್ಠ ವೇತನ ನಮ್ಗೆ ಏನ್ ಬೇಡ್ತಾ ಇದೆ ಅದನ್ನ ಕೊಟ್ರೆ ನಮ್ಮ ಊರಿಗೆ ನಾವು ವಾಪಸ್ ಹೋಗ್ತೇವೆ ಅಂತ ಹೇಳ್ಕೋದು ಅಷ್ಟೇ. ಈಗ ನಿಮ್ ಮಗು ಗಲಾಟೆ ಮಾಡೋದಾಗ್ಬೋದು, ಮತ್ತೆ ಊಟ ತಿಂಡಿಗೆ ಏನ್ ಮಾಡ್ತಿದ್ದೀರಾ? ಊಟ ತಿಂಡಿದೆ ಬಹಳ ತೊಂದರೆ ಆಗ್ತದೆ. ದುಡ್ಡು ಕೊಟ್ಟು ತಗೊಂಡು ತಿನ್ನೋದಾಗಿದೆ, ಆದ್ರೂ ಸರಿಯಾಗಿ ಸಿಗ್ತಾ ಇಲ್ಲ. ದುಡ್ಡು ಕೊಟ್ರು ಇದಿಷ್ಟೇ. ನಿಮ್ಮ ಮಗುವಿನ ಈಗ ಆರೋಗ್ಯ ಹೇಗಿದೆ? ಈಗ ವಾತಾವರಣ ಚೇಂಜ್ ಆಗಿ ಆರೋಗ್ಯ ಚೆನ್ನಾಗಿಲ್ಲ ರೀ. ಒಂದು ಜ್ವರ ಕರ್ಕೊಂಡು ಹೋಗೋದು ಏನಾದ್ರು ಮಾಡಿದಿರಾ? ಹೇಗೆ? ಏನಿಲ್ಲ, ನಾವು ಮನೆಯಿಂದ ಮೆಡಿಸಿನ್ ತಗೊಂಡ್ಬಂದಿದ್ವಿ, ಅದನ್ನೇ ಹಾಕಿದ್ವಿ. ರಾತ್ರಿ ಮಲ್ಕೋಬೇಕಂದ್ರೆ ಇಲ್ಲಿ ವ್ಯವಸ್ಥೆಗಳು ಸಹ ಸರಿ ಇಲ್ಲ. ಏನು ಸರ್, ರೋಡ್ ಮೇಲೆ ಮಲ್ಕೋತೀವಿ. ಮಕ್ಕಳು ನಾವು ತಗೊಂಡು ಅಲ್ಲೇ ಮಲ್ಕೋದು. ನೀವು ಎಲ್ಲಿಂದ ಬಂದಿದ್ದೀರಾ? ನಿಮ್ ಮಗು ಏನ್ ಗಲಾಟೆ ಮಾಡತ್ತಾ? ಸ್ಕೂಲ್ ಹೋಗೋದು ಬಿಟ್ಟಿದ್ಯಾ? ಹೇಗೆ? ಕೊಪ್ಪಳ ತಾಲೂಕಿಂದ ಬಂದಿದ್ದೇವೆ ನಾವು. ಆಮೇಲೆ ಈ 3 ದಿನ ಆಯ್ತು ಬಂದು ಬೀದಿಯಲ್ಲಿ ಮಲಗಿ. ನಮ್ಗೆ ಊಟಿಲ್ಲ, ಊಟ ಟೈಮ್ ಊಟ ಇಲ್ಲ, ನಾಷ್ಟ ಟೈಮ್ ನಾಷ್ಟ ಇಲ್ಲ. ಆಮೇಲೆ ನೀರಿಂದ ಕಷ್ಟ, ಮಲ್ಗಕ್ಕೆ ಕಷ್ಟ. ನಮ್ಗೆ ಅಲ್ಲಿಂದ ಇಲ್ಲಿಗೆ ನಾವು 23 ವರ್ಷ ಆಯ್ತು ಕೆಲಸ ಮಾಡಕತ್ತಿ. ನಮ್ಗ 6,000 ರೂಪಾಯಿ ಸಾಲಂಗಿಲ್ಲ. 10,000, 12,000, 18,000 ಆಗೋವರೆಗೆ ನಾವು ಇಲ್ಲಿಂದ ಹೋಗಂಗಿಲ್ಲ. ನಾವು ಎಷ್ಟು ಸೊ ಇದು 3ನೇ ದಿನ. ಸಮಸ್ಯೆ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಅಲ್ಲಿರುವಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಅವರು ಉಳಿದುಕೊಳ್ಳುವಂತಹ ಸಂದರ್ಭದಲ್ಲಿ. ಆದರೆ ಅವರ ನಿರ್ಧಾರ ಮಾತ್ರ ಅಚಲವಾಗಿದೆ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಸರ್ಕಾರ ಏನಾದರೂ ಕೂಡಲೇ ಮಧ್ಯಪ್ರವೇಶಿಸಿ ಅಟ್ಲೀಸ್ಟ್ ಒಂದು ಸದ್ಯದ ಮಟ್ಟಿಗಾದರೂ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಅವರನ್ನ ಇಲ್ಲಿಂದ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮೊದಲಿಗೆ ಮಾಡಬೇಕಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಮ್ಮ ಆಸೆ ಕೇಳು ತಂದೆ, ಬ್ಯಾರೆದೇನೇ ಇರಲಿ, ಒಂದು ಒಳ್ಳೆ ಬಾಳು ಕೊಡು, ನಮಗೂ ನೆಮ್ಮದಿ ಸಿಗಲಿ. ಕನಸಿನ ಕುದುರೆಗೆ ಇಲ್ಲ ಎರಡು ಮುಂದಿನ ಕಾಲು.